ಜಾಸ್ತಿ ಕೇರ್ ಮಾಡ್ತಿದ್ದು ಒಂದ್ ಸ್ವಲ್ಪ ಧರ್ಮನೇ. ನಾನು ಊಟ ಮಾಡಿಲ್ಲ ಅಂತಂದ್ರೆ ಮಾಡಿ, ಈಗ ಬೇರೆಯವ್ರು ಒಂದ್ಸಲ 2 ಸಲ ಹೇಳ್ಬೋದು, ಇವ್ರು ಮಾಡೋರ್ಗು ಬಿಡ್ತಾ ಇರ್ಲಿಲ್ಲ. ಆಮೇಲೆ ನಂಗೆ ಒಂದ್ ಟಾಸ್ಕ್ ಅಂತ ಬಂದಾಗ ನೋವಾಗಿರುತ್ತೆ, ಕೆಲವ್ರಿಗೆ ಗಿಲ್ಟ್ ಆಗಿರುತ್ತೆ. ನಾನ್ ನೋಡೋದು ಅವಳಿಗೆ ನೋವು ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ನನ್ನ ಹತ್ರ ಬರ್ತಿರ್ಲಿಲ್ಲ, ಸಾರಿ ಅಂತ ಅಂದ್ಬಿಟ್ಟು ಅವ್ರಿರೋರು. ಈಗ ನಾನು ನಾನು ಆ ನೋವನ್ನ ಅನುಭವಿಸ್ತಿರೋದ್ನ ಅವ್ರ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ, ನನ್ನ ಹತ್ರನೇ ಬರ್ತಿರ್ಲಿಲ್ಲ. ಬಟ್ ನನಗ್ ಸಮಾಧಾನ ಮಾಡ್ಬೇಕಲ್ಲ, ಅವಾಗ ಹೆಗ್ಲು ಕೊಡ್ತಾ ಇದ್ದಿದ್ ಧರ್ಮ. ನನ್ಗೂ ಒಂದ್ ಹೆಂಗಾಗ್ತಿತ್ತು ಅಂದ್ರೆ, ಅಪ್ಪ ಅಮ್ಮ ತಮ್ಮ ಎಲ್ಲ ದೂರ ಇದಾರೆ, ನಮ್ಮವ್ರಂತ ಇಲ್ಲಿ ಯಾರು ಇಲ್ಲ, ಧರ್ಮ ಒಬ್ರೇ ಅಲ್ಲಿ ನಮ್ಮವ್ರು ಅಂತ ಕಾಣಿಸ್ತಾ ಇದ್ದು. ಎಸ್, ಆ ವಿಷಯದಲ್ಲಿ ನಾನು ಅಪ್ರಿಶಿಯೇಟ್ ಮಾಡ್ಬೇಕು, ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆ ವ್ಯಕ್ತಿಗೆ, ಆ ಗುಣಕ್ಕೆ. 50 ದಿನ ನಾನು 50 ದಿನ ಒಳಗಡೆ ನೋಡಿದ್ದಲ್ವ, 50 ದಿನದಲ್ಲೂ ಆ ತಾಳ್ಮೆ ಕಳ್ಕೊಳ್ದೆ. ಅಂದ್ರೆ ನೀವು ಇದಕ್ಕಿಂತ ಮುಂಚೆನೂ ಧರ್ಮ ಅವ್ರನ್ನ ನೋಡಿದೀರಾ? ಬಹುಶಃ ಅವರು ಹೊರಗೆ ಒಳಗೆ ಎಲ್ಲ ಏನು ಚೇಂಜಸ್ ಇಲ್ಲ ಅನ್ಸುತ್ತಲ್ಲ. ಒಂದ್ಸಲ ನಾನೇ ಹೇಳಿದ್ದೆ ಕೂಡ, ಎಲ್ಲ ಒಂದ್ ಕಡೆ ಅವ್ರಿಗೂ ಹರ್ಟ್ ಆಗೋದು, ಮನೆಯವರೆಲ್ಲ ಸೇರ್ಕೊಂಡು ನಾಮಿನೇಟ್ ಮಾಡಿದಾಗ, ಅದೇನೋ ಕೆಲವೊಂದು ಅವಾರ್ಡ್ಸ್ಗಳು ಕೊಡ್ತಾರೆ, ನಾಲಾಯಕ್ ಅಂತ ಕೊಟ್ಟಾಗ, ಅದೆಲ್ಲ ಕೊಟ್ಟಾಗ ಅವ್ರಿಗೆ ಬೇಜಾರಾಗೋದು. ಆ ಟೈಮಲ್ಲಿ ನಾನೇ ಒಂದ್ಸಲ ಹೇಳಿದ್ದೆ, ಧರ್ಮ ಏನಾದ್ರು ಚೇಂಜಸ್ ಮಾಡ್ಕೋಬೇಕಂತ ಅನ್ಸ್ತಾ ಇದ್ಯಾ, ಮಾಡ್ಕೊಳ್ಳಿ ಪರವಾಗಿಲ್ಲ, ಅಂದ್ರೆ ಈಗ ನಿಮ್ಗೆ ಫೀಲ್ ಆಗ್ತಿದೆ ಅಲ್ವಾ ಹಿಂಗೆಲ್ಲ ಅಂತ ಇದಾರೆ ಅಂತ, ನೀವೆಲ್ಲೋ ಒಂದ್ ಕಡೆ ನೀವು ಚೇಂಜ್ ಆದ್ರೆ ಒಳ್ಳೇದೇನೋ ನೋಡಿ ಅಂತ, ಅದೇ ಸಜೆಷನ್ನು ಅಥವಾ ಏನೋ ಒಂದು ಇದಲ್ಲ, ಒಂದ್ ಮಾತು ಒಂದು ಹೇಳ್ದೆ, ಒಂದ್ ಕಿವಿ ಮಾತು, ಚೇಂಜ್ ಅವ್ರು ಇಲ್ಲ, ಐ ಆಮ್ ವಾಟ್ ಐ ಆಮ್, ನಾನು ಇರೋದು ಹಿಂಗೆ, ನಾನು ಇಲ್ಲಿ ಈ ಮನೇಲಿ ಉಳ್ಕೊಂಡು ನಾನು ಹಿಂಗೆ ಇರ್ತೀನಿ, ನಾನು ಆಚೆ ಹೋದ್ರು ನಾನು ಹಿಂಗೆ ಇರ್ತೀನಿ ಅನುಷಾ, ನಾನು ಚೇಂಜ್ ಆಗಕ್ಕಾಗಲ್ಲ. ಬಹುಶಃ ಮನೆ ಒಳಗಡೆ ನೀವು, ಧರ್ಮ ಮತ್ತೆ ಧನರಾಜು, ನೀವು 3 ಜನ ಸ್ವಲ್ಪ ಬೇರೆಯವ್ರಿಗೆ ಹರ್ಟ್ ಮಾಡಕ್ ಸ್ವಲ್ಪ ತುಂಬಾ ಯೋಚನೆ ಮಾಡ್ತೀರಾ, ಅಂದ್ರೆ ಏನಾದ್ರು ಮಾತಾಡುವಾಗ ಇಲ್ಲ ಅವ್ರು ಏನು ಅನ್ಕೊಂತಾರೆ ಏನು ಅಂತ, ನೀವು 3 ಜನ ಸ್ವಲ್ಪ ಯೋಚನೆ ಮಾಡ್ತೀರಾ ಜಾಸ್ತಿ ಅನ್ಸುತ್ತೆ. ಅಂಡ್ ಆ ಶೋಗೆ ಅಂದ್ರೆ ನೀವು ಒಂದ್ ಸ್ವಲ್ಪ ಹೆಂಗೆ ತುಂಬಾ ಸಾಫ್ಟ್ ನೇಚರ್ ಕಂಟೆಸ್ಟೆಂಟ್ಸ್ ಆಗ್ಬಿಟ್ರ ಅಂತ 3 ಜನ? ವ್ಯಕ್ತಿತ್ವಗಳ ಆಟ ಅಂತ ಬಂದಾಗ, ಈಗ ಬಿಗ್ ಬಾಸ್ ಕ್ಯಾಸ್ಟ್ ಮಾಡ್ಬೇಕಾದ್ರೆ ಈಗ ಎಲ್ಲರೂ ಅನ್ಕೊಂತಾರೆ ಕೋಪನೇ ಇರ್ಬೇಕು, ಜಗಳನೇ ಆಡ್ಬೇಕು, ಅದೇ ಬಿಗ್ ಬಾಸ್. ನೋ, ಅಲ್ಲ. ಈಗ ಕ್ಯಾಸ್ಟ್ ಮಾಡ್ಬೇಕಾದ್ರೆ ನಾನಂದೆ, ಅವರು ಕೇಳಿದ್ರು ನಿಮ್ಮ ವ್ಯಕ್ತಿತ್ವ ಹೆಂಗೆ ಅಂತ ಅಂದಾಗ, ಒಂದ್ ಎಕ್ಸಾಂಪಲ್ ಕೇಳ್ತಾರೆ, ಒಂದ್ ಫಾರೆಸ್ಟ್, ಅಷ್ಟು ಪ್ರಾಣಿಗಳಿರುತ್ತೆ, ಆ ಪ್ರಾಣಿಗಳಲ್ಲಿ ನೀವೇನು ಅಂತ ಕೇಳಿದ್ರು. ನಾನಂದೆ ಟೈಗರ್ ಅಂದೆ. ಅಷ್ಟೇ, ನಾ ಟೈಗರೇ ಆಗಿರ್ತೀರ ಯಾವಾಗ್ಲೂ ಅಂತ? ಇಲ್ಲ, ಸಮ್ಟೈಮ್ಸ್ ಜಿಂಕೆ ಆಗಿರ್ತೀನಿ. ಅಂದ್ರೆ 2 ನೇಚರ್ ಇದೆ ನನಗೆ. ಒಂದು 50% ಜಿಂಕೆ ವರ್ಷನ್ ಇದೆ, 50% ಟೈಗರ್ ವರ್ಷನು ಇದೆ. ಸಾಫ್ಟು ಅಲ್ಲ, ಹಂಗಂತ ತುಂಬಾ ಆರೋಗೆಂಟು ಅಲ್ಲ, ಬ್ಯಾಲೆನ್ಸ್ಡ್ ಮಾಡೋ ಹುಡುಗಿ ನಾನು ಅಂತ ಅಂದಾಗ, ಎಸ್, ಅದೇ ಬೇಕಾಗಿರೋದು. ನಿಮ್ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನೀವು ನಿಂತ್ಕೊಳ್ಳಿ. ಎಲ್ಲಾದ್ರೂ ಅನ್ಯಾಯ ಆಗ್ತಿದ್ಯಾ, ನಿಂತ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಪ್ರತಿ ಸಲ ಜಗಳ ಆಡ್ಬೇಕು ಅಂತ ನಾವೇನ್ ಹೇಳಲ್ಲ ಮೇಡಮ್. ಜನ ಅದನ್ನ ರಾಂಗ್ ಆಗಿ ತಿಳ್ಕೊಂಡಿದ್ದಾರೆ, ಜಗಳ ಆಡಿದ್ರೇನೆ ಬಿಗ್ ಬಾಸ್ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಇದು ವ್ಯಕ್ತಿತ್ವಗಳ ಆಟ, ಇದು ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟೀಸ್. ಅದಕ್ಕೆ ಎಲ್ಲ ಜಾನರ್ಸ್ ಇಂದನೂ ಅವರು ಸೆಲೆಕ್ಟ್ ಮಾಡೋದು. ಈಗ ಬರೀ ಹೀರೋಯಿನ್ಸೇ ಬೇಕು ಅಂದ್ರೆ ಹೀರೋಯಿನ್ಸ್ನೇ ಹಾಕ್ಬೋದು, ಹೀರೋಸೇ ಬೇಕು ಅಂದ್ರೆ ಹೀರೋಸ್ನೇ ಹಾಕ್ಬೋದು, ಇಲ್ಲ ಬರೀ ಟಾಸ್ಕೆ ಅಂದ್ರೆ ಬರೀ ಎಲ್ಲ ಅಥ್ಲೆಟ್ಸ್ನೇ ತಂದಾಕ್ಬೋದು. ಅಲ್ಲ, ಈಗ ಒಬ್ರು ಕಾಮಿಡಿ ಜಾನರ್ ಇಂದ ತರ್ತಾರೆ, ಇನ್ನೊಬ್ರು ಒಂದು ಪಬ್ಲಿಕ್ ಇಂದ ಕರ್ಕೊಂಡ್ ಬರ್ತಾರೆ, ಒಬ್ರು ಸೋಷಿಯಲ್ ಮೀಡಿಯಾ ಇಂದ ಕರ್ಕೊಂಡ್ ಬರ್ತಾರೆ, ಒಬ್ರು ಸ್ಯಾಂಡಲ್ವುಡ್ ಇಂದ, ಕೆಲವರು ಸೀರಿಯಲ್ಸ್ ಇಂದ, ಕೆಲವರು ರಿಯಾಲಿಟಿ ಶೋಸ್ ಇಂದ, ಈ ತರ ಎಲ್ಲಾ ಮಿಕ್ಸ್ಚರ್ ಆಫ್ ಪರ್ಸನಾಲಿಟೀಸ್ ಅಲ್ಲಿ ಇದ್ದಾಗ ಹೆಂಗ್ ಹೇಳ್ತೀರಾ ನೀವು? ಅಲ್ಲಿ ಜಗಳನೇ. ಈಗ ಆಯ್ತಪ್ಪ, ಈಗ ನಾನ್ ಸಾಫ್ಟ್, ಇದು ಧನರಾಜು ಸಾಫ್ಟ್, ಧರ್ಮ ಸಾಫ್ಟ್, ವಿಕ್ಕಿ ಜಗಳ ಆಡಲ್ಲ, ಆಟ ಆಡ್ ತೋರಿಸ್ತಾರೆ. ಮಂಜಣ್ಣ 2 ಆಡ್ತಾರೆ, ಜಗಳನೂ ಆಡ್ತಾರೆ, ಆಟನೂ ಆಡ್ತಾರೆ. ಗೌತಮಿ ಅವರು ಅಷ್ಟೇ, ಏನು ಐ ಮೀನ್ ಅವ್ರದ್ದಾದ ರೇಚು ನಾನು ಪಾಸಿಟಿವ್ ಆಗಿರ್ತೀನಿ, ಕಾಮ್ ಆಗಿರ್ತೀನಿ. ಅದನ್ನ ಜಗಳ ಆಡ್ತಿದ್ರು ಅದನ್ನ ನಾನು ಪಾಸಿಟಿವ್ ಆಗೇ ತಗೋತೀನಿ. ದಟ್ಸ್ ಹರ್ ಕ್ಯಾರೆಕ್ಟರ್. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟೀಸ್ ಗೇಮ್ ಇಟ್ ಇಸ್. ಜನ ಅದನ್ನ ತಪ್ಪು ತಿಳ್ಕೊಂತಾರೆ, ಅಲ್ಲಿ ಅವ್ರುಗಳು ಕಂಟೆಸ್ಟೆಂಟ್ಗಳು ತಪ್ಪು ತಿಳ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಒಳಗಡೆ ಇರ್ಬೇಕಾದ್ರೆ ಅಗ್ರೆಸಿವ್ ಎಲ್ಲ, ನಿಂತ್ಕೊಳ್ಳಲ್ಲ, ಸ್ಟ್ಯಾಂಡ್ ತಗೊಳ್ಳಲ್ಲ. ನನ್ ಐ ಡೋಂಟ್ ನೋ, ಆಮೇಲೆ ಜಾಸ್ತಿ ಅಗ್ರೆಸಿವ್ ಆಗ್ಬಿಟ್ಟು ಇವ್ರು ಸಿಕ್ಕಾಪಟ್ಟೆ ಅಗ್ರೆಸಿವ್. ಅದು ಅದನ್ನು ಅಂತಾರಲ್ವಾ, ಈಗ ವಿಕ್ಕಿಗೆ ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಾರೆ ಅಂತಾರೆ. ಸೊ ಅಲ್ಲಿರೋರ್ಗೆ ಕನ್ಫ್ಯೂಷನ್, ಏನು ಆಡ್ಲಿಲ್ಲ ಅಂದ್ರೆ ಈ ವೀಕ್ ಏನು ಆಡ್ಲೇ ಇಲ್ಲ ಅಂತ. ಅಂಡ್ ಅದನ್ನ ನಾನು ಯಾವಾಗ ಎವ್ರಿ ವೀಕ್ ಇಸ್ ಅ ನ್ಯೂ ವೀಕ್. ಈ ವೀಕ್ ನನ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಾರೆ, ನೆಕ್ಸ್ಟ್ ವೀಕ್ ಇನ್ನೊಬ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಹೇಳಕ್ಕಾಗಲ್ಲ, ಯಾಕಂದ್ರೆ ಈಗ ನಾನು ಹೇಳ್ದಂಗೆ ಒಬ್ಬೊಬ್ರು ಒಂದ್ರಲ್ಲಿ. ಈಗ ಶಿಶಿರು ಡ್ಯಾನ್ಸ್ ತುಂಬಾ ಚೆನ್ನಾಗಿ, ಸುರೇಶ್ ಅಣ್ಣಂಗೆ ಡ್ಯಾನ್ಸ್ ಬರಲ್ಲ, ಸುರೇಶ್ ಅಣ್ಣ ಗೇಮ್ ಚೆನ್ನಾಗಿ ಆಡ್ತಾರೆ. ಸೊ ಅವ್ರವ್ರದ್ದು ವೀಕ್ ಸಿಗುತ್ತೆ ಗೊತ್ತಾ. ಡ್ಯಾನ್ಸ್ ಅಂತ ಬಂದಾಗ ಇವ್ರು ಸಕ್ಕದಾಗಿ ಮಾಡಿದ್ರು ಮೊನ್ನೆ ಎಂಟರ್ಟೈನ್ಮೆಂಟ್ ಇದರಲ್ಲಿ. ಇನ್ನೊಂದು ಯಾವುದೋ ಒಂದು ಕೆಸ್ಟು ಟಾಸ್ಕ್ ಓದಿದ್ದು ಅಂತ ಬಂದಾಗ ಇವ್ರ ಎನರ್ಜಿನೆಲ್ಲ ಹಾಕಿ ಅವ್ರು ಚೆನ್ನಾಗಿ ಮಾಡಿದ್ರು.
ಇನ್ನೊಂದು ಮೆಂಟಲ್ ಟಾಸ್ಕ್ ಅಂತ ಬಂದಾಗ ವಿಕ್ಕಿ ತುಂಬಾ ಚೆನ್ನಾಗಿ ಮಾಡಿ ಸೊ ಅಂದ್ರೆ ಎಲ್ಲರೂ ಒಬ್ರೊಬ್ರು ಒಂದೊಂದ್ರಲ್ಲಿ ಸ್ಪೆಷಲ್ ಇರ್ತಾರೆ. ಸೊ ಆವಾಗ್ಲೇ ಉತ್ತಮ ಕಳಪೆ ಅಂತ ಅಂದಾಗ ಅವ್ರು ಹೇಳ್ಬೋದು ಈ ವೀಕ್ ನಿಮ್ದು ಹಂಗಿತ್ತು ಹಿಂಗಿತ್ತು, ಅಲ್ಲ ಅವ್ರ ಪರ್ಸನಾಲಿಟಿ. ಈಗ ನನ್ನ ಪರ್ಸನಾಲಿಟಿಗೆ ನಾನು ಏನ್ ಮಾಡಕ್ ಸಾಧ್ಯ ಅದ್ರಲ್ಲಿ ನಾನು 100% ನಾನು ಕೊಡ್ತೀನಿ. ಇನ್ನೊಂದು ಕಂಟೆಸ್ಟೆಂಟ್ ಅವ್ರಿಗೆ ಯಾವ ಟ್ಯಾಲೆಂಟ್ ಇದೆ ಅದ್ರಲ್ಲಿ ಅವ್ರು 100% ಕೊಡ್ತಾರೆ. ಅವ್ರಿಗಿರೋ ಟ್ಯಾಲೆಂಟ್ ನನಗಿರಲ್ಲ, ನನಗಿರೋ ಟ್ಯಾಲೆಂಟ್ ಅವ್ರಿಗಿರಲ್ಲ. ಅದನ್ನ ನಾವು ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗಳಾಗಿರ್ಲಿ ಅಥವಾ ಜನ ಆಗಿರ್ಲಿ ಅರ್ಥ ಮಾಡ್ಕೊಂಡ್ರೆ ಇಟ್ಸ್ ಅ ಬ್ಯೂಟಿಫುಲ್ ಗೇಮ್. ಹೌದು, ಅದು ಅಗ್ರೆಷನ್ ಆಗ್ಬೇಕು, ಜಗಳನೇ ಆಡ್ಬೇಕು. ನೋ, ಐ ಡೋಂಟ್ ಅಗ್ರಿ. ಗೊತ್ತಿಲ್ಲ ಆಚೆ ಜನ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಡೋಂಟ್ ಅಗ್ರಿ. ಓಕೆ,